ಆ, ಕರ್ನಾಟಕ ಸರ್ಕಾರ UGCET 2026 ಫಸ್ಟ್ ರೌಂಡ್ ಸೀಟ್ ಸೆಲೆಕ್ಷನ್ ಚಾಯ್ಸ್ ಆಯ್ಕೆ ಮಾಡಿಕೊಳ್ಳಲು ಶುಲ್ಕ ಪಾವತಿಗೆ ಕಾಲೇಜಿನ ಪ್ರವೇಶಾಂತಿ ದಿನಾಂಕ ವಿಸ್ತರಣೆ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ, BSc ನರ್ಸಿಂಗ್, ಯೋಗ ಮತ್ತು ನ್ಯಾಚುರೋಪತಿ, PPT, BPO, ಆನ್ಲೈನ್ ಹೆಲ್ತ್ ಸೈನ್ಸ್ ಮುಂತಾದ ಕೋರ್ಸ್ಗಳಿಗೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ನಂತರ ಚಾಯ್ಸ್ ಗಳನ್ನು ಆಯ್ಕೆ ಮಾಡಿಕೊಳ್ಳಲು, ಶುಲ್ಕ ಪಾವತಿಸಲು, ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲು ಮತ್ತು ಕಾಲೇಜಿಗೆ ಪ್ರವೇಶಾತಿ ಪಡೆಯಲು ದಿನಾಂಕವನ್ನು ವಿಸ್ತರಿಸಲಾಗಿದೆ. ಮೊದಲನೇ ಸುತ್ತಿನ ಸೀಟು ಹಂಚಿಕೆಯಾದ ನಂತರ ಇಲ್ಲಿಯವರೆಗೆ ಯಾವುದೇ ಕ್ರಮ ವಹಿಸಿದ ಅಭ್ಯರ್ಥಿಗಳು ಚಾಯ್ಸ್ ಗಳನ್ನು ಆಯ್ಕೆ ಮಾಡಿಕೊಳ್ಳಲು, ನಂತರ ಶುಲ್ಕ ಪಾವತಿ ಮಾಡಲು ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಆಯಾ ಕಾಲೇಜುಗಳಿಗೆ ಪ್ರವೇಶ ಪಡೆಯಲು ಈ ಕೆಳಗಿನ ಕ್ರಮವಂತೆ ಚಾಯ್ಸ್ ಗಳನ್ನು ಆಯ್ಕೆ ಮಾಡಿಕೊಳ್ಳಲು 28/7/2026 ಚಾಯ್ಸ್ 1 ಆಯ್ಕೆ ಮಾಡಿದ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿ ಮಾಡುವುದರ ನಂತರ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ 29/7/2026 ಸಂಜೆ 4 ಗಂಟೆಯವರೆಗೆ ಸೀಟ್ ಕನ್ಫರ್ಮೇಷನ್ ಮೀನ್ಸ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲು ಬ್ಯಾಂಕಿನ ವ್ಯವಹಾರದ ಸಮಯದಲ್ಲಿ ಮೀನ್ಸ್ ನೀವು ಏನ್ ಮಾಡಬೇಕು, ಬ್ಯಾಂಕ್ ಯಾವಾಗ ಪೇಮೆಂಟ್ ಅಂದ್ರೆ ಎಲ್ಲ ಇದು ಪೇಮೆಂಟ್ ಮಾಡಕ್ಕೆಲ್ಲ ಈಸಿ ಆಗಲಿ ಅಂದ್ಬಿಟ್ಟು ಬ್ಯಾಂಕಿನ ಸಮಯ 4 ಗಂಟೆ ನಿಗದಿಪಡಿಸಲಾಗಿದೆ. ಶುಲ್ಕ ಪಾವತಿ ಡೌನ್ಲೋಡ್ ಮಾಡಿದ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ನೊಂದಿಗೆ ಚಾಯ್ಸ್ ಅಭ್ಯರ್ಥಿಗಳು ಕಾಲೇಜಿಗೆ ವರದಿ ಮಾಡಲು 29/7/2026 ಸಂಜೆ 6 ಟೈಮ್ ನಿಗದಿಪಡಿಸಲಾಗಿದೆ. ಒಂದು ವೇಳೆ ಅಭ್ಯರ್ಥಿಯು ಸೂಕ್ತ ಚಾಯ್ಸ್ ಗಳನ್ನು ಆಯ್ಕೆ ಮಾಡದಿದ್ದಲ್ಲಿ ಅಭ್ಯರ್ಥಿಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಇಷ್ಟ ಇರುವುದಿಲ್ಲ ಎಂದು ಅನ್ವಯಿಸಿ ಚಾಯ್ಸ್ 4 ಎಂದು ಪರಿಗಣಿಸಲಾಗುತ್ತದೆ. ಮುಂದಿನ ಸುತ್ತುಗಳಿಗೆ ಭಾಗವಹಿಸಲು ಅವಕಾಶವಿರುವುದಿಲ್ಲ. ಸಪೋಸ್ ನೀವು ಒಂದು ವೇಳೆ ನೀವು ಮಾಡಿದ್ರೆ ಒಂದು ವೇಳೆ ಅಭ್ಯರ್ಥಿ ಚಾಯ್ಸ್ ಗಳನ್ನು ಆಯ್ಕೆ ಮಾಡದಿದ್ದಲ್ಲಿ ನಿಮಗೆ ಚಾಯ್ಸ್ 4 ಅಂತ ಕನ್ಸಿಡರ್ ಮಾಡಲಾಗ್ತದೆ.